16 ವರ್ಷದಿಂದ ಕತ್ಲೆ ತುಂಬಿಕೊಂಡಿದ್ದ ಈ ಮನೆಗೆ ದೇವ್ರ ದಯದಿಂದ ಒಳ್ಳೆ ಕಾಲ ಬಂತು ಅಂತ ಸಂತೋಷ ಪಟ್ಟೆ. ಆದರೆ ಯಾರು ಕೆಟ್ಟ ಕಣ್ಣು ಬಿತ್ತೋ ಏನೋ ಈ ಶುಭ ಕಾರ್ಯ ನಡೀಲೇ ಇಲ್ಲ. ಲಕ್ಷ್ಮಿ, ಮೀರಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀನೋಗಿ ಒಂದು ಸ್ವಲ್ಪ ಮಾತಾಡು, ಸ್ವಲ್ಪ ಸಮಾಧಾನ ಆಗ್ಬೋದು. ರೀ, 16 ವರ್ಷದಿಂದ ಕತ್ಲೆ ಕೋಣೆಯಲ್ಲೇ ನಿಮ್ಮ ನೆನಪಿನಲ್ಲೇ ಬದುಕ್ತಾ ಇದ್ಲು. ಇವತ್ತವಳು ನಿಮ್ಮ ಜೊತೆ ಮದುವೆ ಆಗ್ತಾ ಇದ್ದೀನಿ, ನಿಮ್ಮ ಪ್ರೀತಿ ಸಿಗುತ್ತೆ ಅಂತ ಸಂತೋಷದಿಂದ ತೇಲಾಡ್ತಾ ಇದ್ಲು. ಆದರೆ ಇದಕ್ಕಿದ್ದಾಗೆ ಮದುವೆ ನಿಂತ್ಕೊಂಡು ಹೋಯ್ತು. ಅವಳಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ. ಈ ದುಃಖ ಒಂದು ಕಡೆ ಆದರೆ ಅವ್ರ ತಂದೆ ತಾಯಿ ತೀರ್ಕೊಂಡಿದ್ದ ದಿನಾನೇ ಶಂಕರನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರು. ಆ ದುಃಖ ಇನ್ನೊಂದು ಕಡೆ. ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಸಾಯೋದಕ್ಕೆ ಕಾರಣ ಆಗಿದ್ದ ರಾಘವನ್ನ ಅವ್ರು ಸತ್ತ ದಿನಾನೇ ಸಮಾಧಿ ಮಾಡಬೇಕು ಅಂದ್ಕೊಂಡೆ. ಆದರೆ ಆ ಪೊಲೀಸ್ ಬಂದಿದ್ರಿಂದ ತಪ್ಪಿಸ್ಕೊಂಡ್ಬಿಟ್ಟ. ಮೀರಾ, ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಅಮ್ಮ. ಆಗಿದ್ದೆಲ್ಲ ಆಗೋಯ್ತು. ಮುಂದೆ ಒಳ್ಳೆ ಮುಹೂರ್ತ ನೋಡಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡೋಣ. ಸಮಾಧಾನ ಮಾಡ್ಕೊಮ್ಮ. ಸಮಾಧಿ ಜಾಗದಲ್ಲಿ ಮದುವೆ ಬೇಡ, ಯಾವ್ದಾರದ ದೇವಸ್ಥಾನದಲ್ಲಿ ಮಾಡೋಣ ಅಂತ ನಾನು ಅವತ್ತೇ ನಿಮಗೆ ಹೇಳಿದೆ. ನೀವು ಯಾರೂ ನನ್ನ ಮಾತು ಕೇಳಲೇ ಇಲ್ಲ. ಈಗ ನೋಡು ಏನಾಯ್ತು ಅಂತ. ಅವರು ನಿನಗೆ ಜನ್ಮ ಕೊಟ್ಟು ತಂದೆ ತಾಯಿನೇ ಇರಬಹುದು, ಆದರೆ ಅವ್ರದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋ ಅತೃಪ್ತ ಆತ್ಮಗಳಲ್ವಾ. ಆ ಜಾಗ ಯಾವತ್ತಿದ್ರೂ ಸಮಾಧಿನೇ, ದೇವಸ್ಥಾನ ಆಗಲ್ಲಮ್ಮ. ಯಾಕೆ ಮೀರಾ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಇಷ್ಟೊಂದು ಕೋಪ ಒಳ್ಳೇದಲ್ವೇ? ದುಃಖ ಹೆಚ್ಚಾದಷ್ಟು ಮನಸ್ಸು ಹಾಳಾಗತ್ತೆ, ಕೋಪ ಹೆಚ್ಚಾದಷ್ಟು ಅದಕ್ಕೆ ಹಾಳಾಗತ್ತೆ. ನೋಡು ಶಾಂತಮ್ಮ, ನಿನ್ನ ಮದುವೆ ನಿಂತೋಯ್ತಲ್ಲ ಅನ್ನೋ ದುಃಖದಲ್ಲಿ ಹೀಗೆಲ್ಲ ಮಾತಾಡಿದ್ರು ಅಷ್ಟೆ. ನೀನು ಸಮಾಧಾನ ಮಾಡ್ಕೊ. ಈಗ ನೀನು ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ ಮೀರಾ. ರಾಘವ್ ಜೊತೆ ನಡಿಬೇಕಾಗಿದ್ದ ಮದುವೆ ವಿಧಿ ಆಟದಿಂದ ನಿಂತಿರ್ಬೋದಷ್ಟೆ. ಆದರೆ ಮುಂದೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಈ ಮದುವೆ ನಡೆಯುತ್ತೆ. ಆ ರೌಡಿನ ಶಂಕರನ್ ಜೊತೆ ನೋಡ್ದಾಗ್ಲೇನೆ ನನಗೆ ಅನುಮಾನ ಬಂದಿತ್ತು. ಅದು ಅಲ್ಲದೆ ಆಶ್ರಮದಕ್ಕ ಫೋನ್ ಮಾಡಿ ಅವನ ಬಗ್ಗೆ ಹೇಳಿ ಹುಷಾರಾಗಿರು ಅಂತಲೂ ಹೇಳಿದ್ರು. ನಾನು ಅವನ ಬಗ್ಗೆ ಶಂಕರನ್ ಹತ್ರ ಕೇಳಿದಾಗ ಅವ್ನು ನನ್ನ ಫ್ರೆಂಡು, ಮದ್ವೆಗೆ ಬಂದಿದ್ದಾನಷ್ಟೇ ಅಂತ ಹೇಳ್ದ. ಅದಕ್ಕೆ ನಾನು ಸುಮ್ಮನಾದೆ. ಆದರೆ ಅವನಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೀರಾ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಪೊಲೀಸರು ಶಂಕರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಆ ರೌಡಿನ ಇಲ್ಲಿ ಇರಿಸ್ಕೊಂಡಿದ್ದಕ್ಕೆ ತಾನೆ.